ಈಗಷ್ಟೇ ಬರ್ತಾ ಇರುವ ಮಾಹಿತಿ, ಸಿದ್ದರಾಮಯ್ಯನವರ ಜೊತೆಗಿನ ಸಭೆ ಅಂತ್ಯ ಆಗಿದೆ. ಸಿದ್ದರಾಮಯ್ಯನವರು ಮೀಟಿಂಗ್ ಹಾಲ್ನಿಂದ ಹೊರಗಡೆ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಒಳಗಡೆ ಕರೆಯಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗಿನ ಸಭೆ ಮುಗಿತಂತೆ. ಅವರು ಮೀಟಿಂಗ್ ಹಾಲ್ನಿಂದ ಹೊರಗಡೆ ಬಂದ್ರಂತೆ. ಡಿ.ಕೆ. ಶಿವಕುಮಾರರನ್ನ ಒಳಗೆ ಕರೆದಿದ್ದಾರಂತೆ. ಸೋರ್ಸ್ಗಳ ಆಧಾರದ ಮೇಲೆ ಕೊಡ್ತಾ ಇರುವ ಸುದ್ದಿ ಇದು. ಎಕ್ಸಾಕ್ಟಾಗಿ ಹಿಂಗೆ ಆಗ್ತಿರುತ್ತೆ ಅಂತ ಹೇಳೋದು ಕಷ್ಟ. ಬಟ್ ಅವ್ರ ಆಪ್ತರು ಇದ್ದಾರೆ. ಕೆಲವರು ಹೇಳ್ತಾರೆ ಇಲ್ಲ ಇಬ್ಬರನ್ನೂ ಒಟ್ಟಿಗೆ ಕರೆದಿದ್ರಂತ, ಇನ್ನು ಕೆಲವರು ಹೇಳ್ತಾರೆ ಒಬ್ಬರಾದ ನಂತರ ಒಬ್ಬರನ್ನ ಕರೆದಿದ್ದಾರೆ ಅಂತ. ಅಲ್ಲ, ಅದು ಏನಾಗ್ಬಿಟ್ಟಿದೆ, ಎಲ್ಲರನ್ನ ಈಗ ಕೆಲವೊಬ್ರು ಹೇಳ್ತಾರೆ ಇಬ್ಬರನ್ನೂ ಕರೆದಿದ್ದಾರೆ ಅಂತ. ಇವರಿಬ್ಬರನ್ನ ಬಿಟ್ಟು ಯಾರನ್ನೂ ಕೂಡ ಮೇಲ್ಗಡೆ ಕರೆದಿಲ್ಲ. ಎಸ್, ಎಲ್ಲರೂ ಕೆಳಗಡೆ ಇದ್ದಾರೆ. ಇವರಿಬ್ಬರು ಮತ್ತು ಉಳಿದ ನಾಯಕರು ಮಾತ್ರ ಹೋಗಿದ್ದಾರೆ. ಫಸ್ಟಿಗೆ ಆ್ಯಂಡ್ ಇಟ್ ಮೇಕ್ಸ್ ಸೆನ್ಸ್ ಆಲ್ಸೋ ಪೊಲಿಟಿಕಲಿ. ಒಬ್ಬರನ್ನ ಫಸ್ಟ್ ಕರೆದು ಇನ್ನೊಬ್ಬರನ್ನ ಫಸ್ಟ್ ಕರೆದು ಆಮೇಲೆ ಎಲ್ಲರನ್ನ ಕರೆಯೋದು ಪೊಲಿಟಿಕಲ್ ಮೀಟಿಂಗ್ಸ್ಗಳು ಹಾಗೇ ನಡೀತವೆ. ಎಸ್, ಬಟ್ ಈಗ ಇಬ್ಬರನ್ನೂ ಕರೆದಿದ್ದಾರೋ ಇಲ್ವೋ ಏನೇ ಇದ್ದರೂ ಕೂಡ ಚರ್ಚೆ ಸುಮಾರು 1 ಗಂಟೆ 50 ನಿಮಿಷಗಳಿಂದ ಮುಂದುವರೆದಿದೆ. ದಟ್ ಈಸ್ ಇಂಪಾರ್ಟೆಂಟ್. 11 ಗಂಟೆ 35 ನಿಮಿಷಕ್ಕೆ ಶುರುವಾಗಿದೆ. 11 ಗಂಟೆ 35 ನಿಮಿಷಕ್ಕೆ ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಆರ್ಬಿಟ್ರೇಟರ್ ರೀತಿಗೆ ಬಂದು ಇಳ್ದಂಗಾಗಿದೆ. ಸಹಜ ಕೂಡ, ಅಧಿಕಾರ ಇಲ್ಲದೆ ಇದ್ದ ಅನಿವಾರ್ಯ ಅಜಿತ್. ಈಗ 2011ರಲ್ಲಿ ಯಡಿಯೂರಪ್ಪನವ್ರನ್ನ ತೆಗಿಬೇಕು ಅಂತ BJP ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡಾಗ ನಂಗೆ ನೆನಪಿದೆ, ರಾತ್ರಿ ಲೋಕಾಯುಕ್ತ ರಿಪೋರ್ಟ್ ಬಂದು ಸಂಜೆ ಯಡಿಯೂರಪ್ಪನವ್ರನ್ನ ಕರೆಸಿದ್ರು. ರಾತ್ರಿ 1:30 ತನಕ ನಿತಿನ್ ಗಡ್ಕರಿ ನಿವಾಸದಲ್ಲಿ ಸಭೆ ನಡೀತಿತ್ತು. ಬಂದ ಕೂಡಲೇ ಯಡಿಯೂರಪ್ಪನವ್ರು ಹೇಳಿದ್ರು ನೈ ಆಪ್ಕೋ ಇಸ್ತೀಫಾ ದೇನಾ ಚಾಹಿಯೆ ಅಂತ. ಲೇಯರ್ ಸಿಂಗನ್ನು ಕರ್ಕೊಂಡ್ಬಂದಿದ್ರು. ಯಾರು? ಯಡಿಯೂರಪ್ಪ. ಇಸ್ತೀಫಾ ಅಂತ ಅಂದ್ಕೂಳೆ ಇವ್ರಿಗೆ ಮುಂದಿನ ಪ್ರಶ್ನೆ ಇತ್ತು, ಆಯಿತು ರಾಜೀನಾಮೆ ಕೊಡ್ತೀನಿ, ಈಗ ಕಷ್ಟ ಇದೆ, ನೆಕ್ಸ್ಟ್ ಯಾರು ಅಂತ. ಯಾವಾಗ ಇದರದೊಂದು ಅವ್ರಿಗೆ ಡೌಟ್ ಬಂತು, ಅವ್ರು ಇಸ್ತೀಫಾ ಕೊಡ್ತೀನಿ ಅಂದವರು ಬೆಳಿಗ್ಗೆ ಎದ್ದು 6 ಗಂಟೆ ಫ್ಲೈಟ್ ಹಿಡಿದು ಹುಬ್ಳಿಗೆ ಹೋಗ್ಬಿಟ್ರು. ಅಲ್ಲಿಂದ ವಿಜಯಪುರ್ಗೆ ಹೋಗ್ಬಿಟ್ರು. ಅವರು ನೆರೆ ಬಂದಿದೆ, BJP ಹೈಕಮಾಂಡ್ ಟೆನ್ಷನ್ ಶುರು ಆಗ್ಬಿಡ್ತು. ಆಮೇಲೆ ಅಲ್ಲಿ ಯಾವುದೋ ಒಂದು ಈ ಸೈಕಲ್ ಕೊಡ್ತಿದ್ರಲ್ಲ, ಭಾಗ್ಯಲಕ್ಷ್ಮಿ ಏನೋ ಒಂದು ಇತ್ತದರ ಹೆಸರು, ಅದನ್ನು ಕೊಡ್ಲಿಕ್ಕೆ ಹೋದರು. ಹೈಕಮಾಂಡ್ ಚರ್ಚೆ ಟೆನ್ಷನ್ ಶುರು ಆಗ್ಬಿಡ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಅರುಣ್ ಜೇಟ್ಲಿ ಮತ್ತು ರಾಜನಾಥ್ ಸಿಂಗ್ರನ್ನು ಬೆಂಗಳೂರಿಗೆ ಕಳಿಸಿ ಯಡಿಯೂರಪ್ಪನವ್ರನ್ನ ಅವ್ರು ಕರೆಸ್ಕೊಂಡು ನಂತರ ಕುಳಿತುಕೊಂಡು ರಾಜೀನಾಮೆ ಕೊಡಿಸ್ಲಿಕ್ಕೆ 3 ದಿನ ಬೇಕಾಯಿತು. ಅದಾದಮೇಲೆ 3-4 ದಿನ ಯಾರು ಮುಖ್ಯಮಂತ್ರಿ ಅನ್ನೋದರ ಚರ್ಚೆ ಮಾಡಿ ವೋಟಿಂಗ್ ಮಾಡಬೇಕಾಯ್ತು. ಇವತ್ತಿನ BJP ಹೈಕಮಾಂಡ್ ವೋಟಿಂಗ್ ಮಾಡ್ಲಿಕ್ಕೆ ಕೊಡುತ್ತೇನ್ರಿ? ಹಾಂ, ಅಂದರೆ ನಾನು ಹೇಳಿದೆ, ಯಾವುದೇ ಪಕ್ಷ ಇರಲಿ, ದಿಲ್ಲಿಯಲ್ಲಿ ಅಧಿಕಾರ ಇದ್ದಾಗ ಅವ್ರಿಗೊಂದು ಅಥಾರಿಟಿ ಇರುತ್ತೆ. ಯಾಕಂದರೆ ಎಲ್ಲವೂ ವ್ಯವಸ್ಥೆಗಳ ಜೊತೆಗಿರ್ತಾವಲ್ಲ. ಈಗ ಆ ವ್ಯವಸ್ಥೆಗಳು ಏನು ಅಂತ ನಾವೇನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಬಟ್ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ನ ಸ್ಥಿತಿ ಏನಿದೆ ಅಂದರೆ, ನೀವು ಕೇರಳದಲ್ಲಿ ನೋಡಿ, ನೀವು ತೆಲಂಗಾಣದಲ್ಲಿ ನೋಡಿ, ರೇವಂತ್ ರೆಡ್ಡಿಯನ್ನು ಮುಖ್ಯಮಂತ್ರಿ ಮಾಡಿದ ನಂತರ ರೇವಂತ್ ರೆಡ್ಡಿ ಈಸ್ ಅ ಅಥಾರಿಟೇಟಿವ್ ಚೀಫ್ ಮಿನಿಸ್ಟರ್. ಹೌದು. ಈಗ ನಿಮ್ಗೆ V.D. ಸತೀಶ್ ಅನ್ನೋದು ಕೂಡ ಅಷ್ಟೇ. ಯಾಕಂದರೆ ರಮೇಶ್ ಚೆನ್ನಿತಾಲ ಯಾವಾಗ ಕರುಣಾಕರನ್ ಸಂಪುಟದಲ್ಲಿ ಮಂತ್ರಿ ಆದವರು ಈಗ ಮತ್ತು V.D. ಸತೀಶನ್ ಸಂಪುಟದಲ್ಲಿ ಮಂತ್ರಿ ಆಗಬೇಕಾಗಿ ಬಂತು. ವೇಣುಗೋಪಾಲ್ರದ್ದು ಏನು ನಡೀಲಿಲ್ಲ ಕೇರಳದಲ್ಲಿ. ಹೌದು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇದೆಲ್ಲವೂ ಗೊತ್ತಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಕೂಡ
ಶೂಸ್ ಹ್ಯಾಂಗ್ ಮಾಡೋದಂತಾರಲ್ಲ, ಅಂದರೆ ರಿಟೈರ್ಮೆಂಟ್ ಅಂತಾರಲ್ಲ, ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರು ಯಾವುದಕ್ಕೂ ಕೂಡ ಒಪ್ಕೊಳ್ಳೋರಲ್ಲ. ಈಸ್ ಅ ವೆರಿ ಹಾರ್ಡ್ ಬಾರ್ಗೇನರ್. ಅವರು 6 ತಿಂಗಳ ಸಭೆ ನಡೆಸಲಿಕ್ಕೆ ಕೊಟ್ಟಿಲ್ಲ ಹೈಕಮಾಂಡ್ಗೆ. ಕರೆಕ್ಟ್. ಸೊ ಹೀಗಿರುವಾಗ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಂಡ್ರೆ ಏನಾಗತ್ತೆ, ಬರೀ ಅದು ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಇಲ್ಲ, ಎದುರುಗಡೆ BJP ಇದೆ. ಕಾಂಗ್ರೆಸ್ ಪಕ್ಷದ ಪ್ರಕಾರ BJP ಇಸ್ ಎ ಪ್ರಿಡೇಟರ್ ಪಾರ್ಟಿ. ಯಾವಾಗ ಅದನ್ನು ಬಂದು ಹೆಂಗೆ ತಿನ್ಕೊಂಡ್ಬಿಡುತ್ತೆ ಗೊತ್ತಾಗಲ್ಲ. ಕರೆಕ್ಟ್. ಆ ಕಾರಣದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಬೇಕು ಅಂತ ಏನಾದ್ರು ಹೈಕಮಾಂಡ್ ಹೇಳಿ ಅದಕ್ಕೆ ಅವ್ರು ಒಪ್ಪೋದಾದ್ರೆ ವಾಟ್ ಟರ್ಮ್ಸ್ ಅಂತ ಅನ್ಸುತ್ತೆ. ಮಗನ ರಾಜಕೀಯ ಭವಿಷ್ಯ ದಟ್ ಈಸ್ ಅ ಸ್ಮಾಲ್ ಥಿಂಗ್. ಕಾಂಗ್ರೆಸ್ ಹೈಕಮಾಂಡ್ ಮಗನನ್ನ ಮಂತ್ರಿ ಮಾಡೋದು ಅಂದರೆ ನಾಳೆ ಮಾಡ್ತಾರೆ. ಆಮೇಲೆ DK ಶಿವಕುಮಾರ್ ಖುಷಿಯಿಂದ ಮಾಡ್ತಾರೆ. ಈಗ ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆಯನ್ನ ಬಹಳ ಖುಷಿಯಿಂದ ಮಂತ್ರಿ ಮಾಡಿಬಿಟ್ಟು. ಹೌದು. ಯಾಕಂದ್ರೆ ಅವ್ರಿಗನ್ಸಿತ್ತು ಪ್ರಿಯಾಂಕ್ ಖರ್ಗೆ ಮಂತ್ರಿ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಲೇಮ್ ಮುಗಿದೋಯ್ತು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನದ ಮೇಲೆ. ಹಾಗಾಗಿ ದಟ್ ಈಸ್ ವೆರಿ ಸ್ಮಾಲ್ ಥಿಂಗ್. ಇಲ್ಲಿರ್ತಕ್ಕಂಥದ್ದೇನು, ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ ತಕ್ಷಣ ಇಳಿಲಿಕ್ಕೆ ಒಪ್ತಾರ, ನಂಬರ್ 1. ನಂಬರ್ 2, DK ಶಿವಕುಮಾರ್ ಮುಖ್ಯಮಂತ್ರಿ ಅಂದಾಗ ಸಿದ್ದರಾಮಯ್ಯನವರ ಬೆಂಬಲಿಗರೆಲ್ಲ ಏನಲ್ಲ ಅಂತಾರೆ, ಅವ್ರ ನಡುವೆ ಏನು ನೆಗೋಷಿಯೇಷನ್ಸ್ ನಡೆಯುತ್ತೆ. ಕರೆಕ್ಟ್. ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಟು ಡಿಸೈಡ್. ಅದು ಡಿಸೈಡ್ ಆಗುವವರೆಗೆ ನಾಯಕತ್ವ ಬದಲಾವಣೆಗೆ ಆಮೇಲೆ ಮೊದಲನೇ ಪಟ್ಟಿಗೆ ಸಿದ್ದರಾಮಯ್ಯನವರು ಒಪ್ತಾರೆ ಅಂತ ನನಗನ್ಸಲ್ಲ. ಅವರ ಸ್ವಭಾವವನ್ನು ನಾವೆಲ್ಲ ತುಂಬ ಹತ್ತಿರದಿಂದ ನೋಡಿದ್ವಿ. ಹಿಂದೆ ಫೈನಲ್ ನಿರ್ಧಾರ ಅನ್ಬೇಡಿ ಅಂತ ಇರೋದು. ಹಿಂದೆ ಫೈನಲ್ ನಿರ್ಧಾರ ಒಂದು ರೀತಿ ರೆಬೆಲ್ ಇರ್ತಾರೆ ಸಿದ್ದರಾಮಯ್ಯನವರು. ಹೌದು. ಹಿಂದೆ ಚಿದಂಬರಂರನ್ನ ಇಲ್ಲಿ ರಾಜ್ಯಸಭಾ ಕಳಿಸಿ ಅಂದಾಗ ಒಪ್ಪಲಿಲ್ಲ ಅವರು. ಅವ್ರು ಹೇಳಿದ್ರು ನೋ, ಯಾಕಂದರೆ ಕಾವೇರಿ ವಿಷಯದಲ್ಲಿ ಎಲ್ಲ ಇರುತ್ತೆ, ನಾವು ಇಲ್ಲಿಂದ ಕಳಿಸ್ಲಿಕ್ಕೆ ಆಗಲ್ಲ ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ತಕ್ಷಣಕ್ಕೆಲ್ಲ ಒಪ್ಪಿಬಿಡ್ತಾರೆ ಅಂತಿಲ್ಲ. ಮತ್ತು ಈ ಹೈಕಮಾಂಡ್ನಿಂದ ಬರ್ತಾ ಇರ್ತಕ್ಕಂಥ ಫೀಲರ್ಸ್ಗಳ ಪ್ರಕಾರ ಅಜಿತ್, ನಾಯಕತ್ವ ಬದಲಾವಣೆ ನಾಳೆ ಮಾಡೇ ಬಿಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಸಭೆ ಕರೆದಿದ್ದೀವಿ ಅಂತ ಹೈಕಮಾಂಡ್ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ನೋ ಡೌಟ್ ಈ ರೀತಿ ಸಭೆ ನಡೀತಾ ಇರೋದು ಅಡ್ವಾಂಟೇಜ್ DK ಶಿವಕುಮಾರ್, ಅನ್ಡೌಟೆಡ್ಲಿ. ಬಟ್ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ನಾನು ಕೇಳ್ತಾ ಇದ್ದೆ ಫೋನಲ್ಲಿ ಏನು ಅಂತ. ಅವ್ರು ಹೇಳ್ತಾ ಇದ್ರು ಹಿಂಗೂ ನಡಿಬೋದು, ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ DK ಶಿವಕುಮಾರನ್ನು ನೀವು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, KPCC ಅಧ್ಯಕ್ಷ ಬೇರೆಯವ್ರನ್ನ ಮಾಡ್ತೀವಿ, ಸಂಪುಟ ಪುನಾರಚನೆ 3 ವರ್ಷ ಆಯಿತು, ನಾವು 3 ವರ್ಷಕ್ಕೂ ಸಂಪುಟ ಪುನಾರಚನೆ ಮಾಡಲಿಲ್ಲ ಅಂದರೆ ನಾಳೆ ಶಾಸಕರು ಹಿಂದೆ ಮುಂದೆ ನೋಡ್ಯಾರು, ಸೊ ನಾವು ಈಗ ಸಂಪುಟ ಪುನಾರಚನೆ ಮಾಡ್ತೀವಿ. ಇದನ್ನು DK ಶಿವಕುಮಾರ್ ಕನ್ವಿನ್ಸ್ ಮಾಡ್ಬೋದು ಹೈಕಮಾಂಡ್. ಸಂಪೂರ್ಣವಾಗಿ DK ವಿರುದ್ಧ ಹೋಗ್ಬಿಡ್ತಿದ್ದು ಅಲ್ಲ, ಅದೇ ಇಲ್ಲಿ ಈಗ ನಾಯಕತ್ವ ಬದಲಾವಣೆ ಅಂದರೆ ಸಂಪೂರ್ಣ ಸಿದ್ದರಾಮಯ್ಯನವರ ವಿರುದ್ಧ ಹೋದಂತೆ. ಹೌದು. ಸಂಪುಟ ಪುನಾರಚನೆ ಅಂತಂದರೆ ಅದು DK ಶಿವಕುಮಾರ್ ಅವರ ಒಂದು ಸೆಟ್ ಬ್ಯಾಕ್ ಆಗುತ್ತೆ. ಹೀಗಾಗಿ ಅದನ್ನು ಹೆಂಗೆ ಸಾಲ್ವ್ ಮಾಡ್ತಾರೆ, ಏನು ಮೆಕ್ಯಾನಿಸಮ್ಸ್ ಇದೆ, ಏನು ಫಾರ್ಮುಲಾ ಇದೆ ಅನ್ನೋದು ನನಗನ್ಸತಿ 1-to-1 ಸಭೆಗಳ ನಂತರ ಒಟ್ಟಾರೆಯಾಗಿ ಕೂತ್ಕೊಂಡು ಸಭೆ ನಡೆಸಿದಾಗ ಒಂದು ಸ್ಪಷ್ಟತೆ ಬರಬಹುದು ಅಂತ ಅನ್ಸುತ್ತೆ. ಯಾವುದು ಇವತ್ತಿನ ಪರಿಸ್ಥಿತಿಯಲ್ಲಿ ಅಜಿತ್, ಕಾಂಗ್ರೆಸ್ಗೆ ಯಾವುದೂ ಸುಲಭ ಅಲ್ಲ. ರೈಟ್. ಹೌದು. ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿ 28ಕ್ಕೆ ಅವ್ರ ಕೈಯಲ್ಲಿ ನೇತೃತ್ವ ಕೊಡ್ತೀರಾ? ಹೌದಾ? ಏನಾಗುತ್ತೆ 28ರ ನೇತೃತ್ವ ಅವ್ರ ಕೈಯಲ್ಲಿದ್ದರೆ? ಅಲ್ಲ, ಅವ್ರ ಕೈಯಲ್ಲಂದರೆ ನೋಡಿ 2 ಸಂಗತಿಗಳು ನಡೀಬೋದು. ಒಂದು, DK ಶಿವಕುಮಾರ್ಗೆ ನೀವು ಏನೂ ಮಾಡದೆ ಹೋದರೆ ನಿಮ್ಮ ಜೊತೆ ಏನು ಒಕ್ಕಲಿಗ ಸಮುದಾಯ 2023ರಲ್ಲಿ ಒಂದು 5% ಬಂದಿದೆ ನೋಡಿ. ನೀವು ರಿಸಲ್ಟ್ಸನ್ನು ಕರೆಕ್ಟಾಗಿ ನೀವು ಅವಲೋಕನ ಮಾಡಿದರೆ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದಲ್ಲಿ 3% ಮುಂಬೈ ಕರ್ನಾಟಕ, 7% ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲೂ 3-4% ವೋಟ್ BJP ಕಳ್ಕೊಂತು. ಒಕ್ಕಲಿಗ ಭಾಗದಲ್ಲಿ BJP ಸ್ವಲ್ಪ ಗೇನ್ ಮಾಡುತ್ತೆ ಆ್ಯಕ್ಚುಲಿ ವೋಟನ್ನು. ಜೊತೆಗೆ 5% JDS ಕಿಟ್ಟಿಯಿಂದ ಕಾಂಗ್ರೆಸ್ ಸಂಪೂರ್ಣವಾಗಿ ಮತಗಳನ್ನು ತೆಗೆದುಕೊಳ್ತು. 2018ಕ್ಕೆ ಹೋಲಿಸಿದ್ರೆ BJP ವೋಟ್ ಶೇರ್ 0.35% ಕಡಿಮೆ ಆಗಿದೆ. ಸೊ ನಿಮ್ಗೆ ಒಂದು ವೇಳೆ ಒಕ್ಕಲಿಗ ಸಮುದಾಯ ಈಗ DK ಶಿವಕುಮಾರ್ ಏನನ್ನೂ ಮಾಡದೆ ಹೋದರೆ ಈಗ ಕಾಂಗ್ರೆಸ್ಗೆ ಪರಂಪರಾಗತವಾಗಿ ವೋಟ್ ಹಾಕುವ ಒಕ್ಕಲಿಗ ಸಮುದಾಯ ಹಾಕೇ ಆಗುತ್ತೆ. JDS ಬೇಡ, DKಗೆ ಒಂದು ಅವಕಾಶ ಕೊಡೋಣ ಅಂತ ಬಂದಿರತಕ್ಕಂಥ ಸಮುದಾಯ ಇದೆಯಲ್ಲ, ಅದು ದೂರ ಹೋಗುತ್ತೆ. ಆ್ಯಂಡ್ ಯಾವುದೇ ಪರಿಸ್ಥಿತಿಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಕಾಂಗ್ರೆಸ್ಗೆ ಪೂರ್ತಿಯಾಗಿ ವಿರುದ್ಧ ಆಗಿದ್ದರೆ ಕಾಂಗ್ರೆಸ್ ಕಷ್ಟವನ್ನು ಅನುಭವಿಸಬೇಕಾಗಿ ಬರ್ಬೋದು. ಬರೀ ಕುರುಬ ದಲಿತ ರೈಟ್ ಮತ್ತು ಮುಸ್ಲಿಂ ಸಮುದಾಯದಲ್ಲೂ ನಾವೀಗ ಒಂದು ರೀತಿ ಇದು ನೋಡ್ತಿದ್ದೀವಿ. ಅದರ ಜೊತೆ 28ರಲ್ಲಿ ಆಂಟಿ ಇನ್ಕಂಬನ್ಸಿ ಇರುತ್ತೆ. ಇವೆಲ್ಲವೂ ಒಂದು ಕಡೆ ಇದೆ. ಆನ್ ದ ಕಾಂಟ್ರರಿ DK ಅವ್ರನ್ನ ಮಾಡಿದ್ರು ಅಂತ ಅನ್ಕೋಣ.
ಕೆ ಅವ್ರನ್ನ ಮಾಡಿದ್ಕೊಳ್ಳೋ ಒಂದು ಪ್ರಶ್ನೆ ಬರುತ್ತೆ. ಕುರುಬ ಸಮುದಾಯ ನಿಮಗೆ ಈಗ 90% ಕುರುಬ ಸಮುದಾಯ ವೋಟ್ ಮಾಡ್ತಿತ್ತು ಕಾಂಗ್ರೆಸ್ಗೆ. ನೀವು ಯಾವುದೇ ಶಾಸಕರನ್ನು ಕೇಳಿ ನೋಡಿ, ರೌಂಡ್ ಅಬೌಟ್ 170 ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ಕುರುಬ ವೋಟ್ ಇಲ್ಲದೆ ಕಾಂಗ್ರೆಸ್ ವೋಟನ್ನು ಸೀಟಾಗಿ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಸಿದ್ದರಾಮಯ್ಯನವರು ಇರದೇ ಹೋದಾಗ ಅದರಲ್ಲೊಂದು 40% ವೋಟ್ ಹೋಗ್ಬಿಡ್ತು ಅಂತ ಅನ್ಕೋಣ. ಇಫ್ ಇಟ್ ಶಿಫ್ಟ್ಸ್ ಟು ಬಿ ಜೆ ಪಿಗೆ ಮುಸ್ಲಿಂ ವೋಟ್ ಇಲ್ಲದೆ ಒಂದು ನುಕ್ಸಾನ್ ಆಗ್ತಿತ್ತಲ್ಲ, ಅದು ಭರಪಾಯಿ ಆಗ್ಬಿಡುತ್ತೆ. ಅದು ಭರಪಾಯಿ ಆಗುತ್ತೆ. ಸೊ ಇಲ್ಲಿ ಬರೀ ಇಬ್ಬರು ನಾಯಕರ ಕಿತ್ತಾಟ ಇಲ್ಲ, ಅದು ವೋಟ್ ಬ್ಯಾಂಕ್ ಶಿಫ್ಟ್ ಆಗತ್ತಾ ಅನ್ನುವ ಆತಂಕದಲ್ಲಿ ಕಾಂಗ್ರೆಸ್ ಇದೆ. ಮತ್ತು ಅದು ಆತಂಕ ಅದು ಹೆಂಗಿದೆ, ಬಿ ಜೆ ಪಿಗೂ ಕೂಡ ಅದಿದೆ. ಈಗ ಯಡಿಯೂರಪ್ಪನವ್ರ ನೇತೃತ್ವ ಇದ್ದಾಗ ಸಂಪೂರ್ಣ ಲಿಂಗಾಯತ ಸಮುದಾಯ ಹೆಂಗೆ ಬಿ ಜೆ ಪಿಗೆ ಓಟ್ ಕೊಡ್ತಾ ಇತ್ತು, ಇವತ್ತಿಗೆ ಒಂದು ವೇಳೆ ಇಲ್ಲಿ ಒ ಬಿ ಸಿ ವೋಟ್ಗಳು ಒಡೆದ್ರೆ ನಾವೆಷ್ಟು ತೆಗೆದುಕೊಳ್ಬೋದು ಅನ್ನೋದು ಬಿ ಜೆ ಪಿ ಯೋಚನೆ ಮಾಡ್ತಾ ಇದೆ. ಹೈಕಮಾಂಡ್ ಆ ರೀತಿ ಯೋಚನೆ ಮಾಡ್ತಾ ಇದೆ. ಸೊ ಲಿಂಗಾಯತರ ಜೊತೆ ನಾವು ಒಂದು ಟೀಮ್ ಮಾಡ್ಬೋದಾ, ಒ ಬಿ ಸಿಯನ್ನು ಒಳಗೆ ತರ್ಬೋದಾ. ಎಸ್, ಹಿಂದೆ ಒಳ ಮೀಸಲಾತಿಯನ್ನು ಯಾಕೆ ತಂತು, ದಲಿತ ಸಮುದಾಯ ಓಟ್ ಕೊಡುತ್ತೆ ಅಂತ. ಓಟ್ ಕೊಡಲಿಲ್ಲ, ಅದು ಓಟ್ ಕೊಡೋರ್ಗಿಂತ ವಿರುದ್ಧ ಮಾಡೋರ ಸಂಖ್ಯೆ ಜಾಸ್ತಿ ಆಯ್ತು. ಹೌದು. ಸೊ ಈ ಶಿಫ್ಟ್ ಇದೆ ಅಲ್ವಾ ಅಜಿತ್. ಈಗ ಜೆ ಡಿ ಎಸ್ಸು ಕಾಯ್ತಾ ಇದೆ, ಡಿ ಕೆ ಅವ್ರನ್ನ ಮಾಡಿದರೆ ಜೆ ಡಿ ಎಸ್ಗೆ ಸಮಸ್ಯೆ, ಮಾಡದೆ ಹೋದರೆ ಜೆ ಡಿ ಎಸ್ಗೆ ಪ್ರಚಾರಕ್ಕೊಂದು ದೊಡ್ಡ ಅವಕಾಶ. ಹೌದು. ಸೊ ಇಲ್ಲಿ ಬರೀ ನಾಯಕತ್ವ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಲ್ಲ, ಇಲ್ಲಿ ವೋಟಿಂಗ್ ಪ್ಯಾಟರ್ನ್ಗಳು ಶಿಫ್ಟ್ ಆಗ್ತಾವ ಅಂತಕ್ಕಂಥದ್ರ ಬಗ್ಗೆ ಕೂಡ ಇದೆ. ಈಗ ನಾನು ವೀರೇಂದ್ರ ಪಾಟೀಲ್ರ ಬಗ್ಗೆ ಹೇಳಿದೆ, ನಿಜಲಿಂಗಪ್ಪನವ್ರ ಬಗ್ಗೆ ಹೇಳಿದೆ. ಆಗ ಕಾಂಗ್ರೆಸ್ಸಿಂದ ದೂರ ಹೋದ ಲಿಂಗಾಯತ ಸಮುದಾಯದ ವೋಟ್ಗಳು ಇವತ್ತಿಗೂ ವಾಪಸ್ ಬಂದಿಲ್ಲ. ಕರೆಕ್ಟ್. ಸಿದ್ದರಾಮಯ್ಯನವರೇ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ರು ವರಿಷ್ಠರು ಆ ರಿಸ್ಕ್ ತಗೊಳ್ಬಹುದಾ ಅಂತ 2 ಸಲ ಯೋಚನೆ ಮಾಡೋ ಪರಿಸ್ಥಿತಿ ಇದೆ. ಹಾಗೇನಾಗತ್ತೆ ಅಲ್ಲ. 11:35 ಆರಂಭವಾಗಿರುವ ಸಭೆ ನಡೀತಾ ಇದೆ AICC ಕಚೇರಿಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.